ಸೊ ಇನ್ನೇನು ನಾವು ಬಂದ್ವಿ, ಎಂಟ್ರಿ ಇದೆ. ಬಟ್ ಇನ್ನೂ ಗುಡ್ಡ ತೆಳಗದ ರೀ, ನೋಡ್ಬೋದು ನೀವು. ಆರಾಮ್ಸೆ ಹೋಗ್ಬೇಕಾಗ್ತದೆ ಇಲ್ಲೆಲ್ಲ. ನೋಡ್ರಿ ಹೆಂಗದ, ಇಲ್ಲೆಲ್ಲ ಹರಿಬರಿ ಮಾಡಬಾರ್ದು. ಸೊ ಫೈನಲಿ ವಿ ಆರ್ ಇನ್ ಅಂತ ಹೇಳ್ಬೋದು. ಸೊ ಇಲ್ಲೇ ನಿಲ್ಸೋಣ. ನೋಡ್ಬೋದು ನೀವು, ಇಲ್ಲೊಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಗೊತ್ತಿಲ್ಲ, ಯಾವ ದೇವರು ಅಂತ ಗೊತ್ತಿಲ್ಲ. ಮೇ ಬಿ ಗವಿಸಿದ್ದೇಶ್ವರೇ ಇದ್ದಿರ್ಬೋದು, ಅವರೇ ಅದಾರೆ. ಸೊ ಇಲ್ಲೂ ದರ್ಶನ ತಗೊಳ್ಳೋಣ. ಪ್ರತಿ ವರ್ಷ ಯಾವಾಗ ಇಲ್ಲಿ ಜಾತ್ರೆ ಆಗುತ್ತೆ ರೀ? ಭರತ್ ಹುಣ್ಣಿಮೆ ಅಂದರೆ ನೀವು ನೋಡ್ಬೋದು ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಆಗ್ತದಂತ. ಸೊ ಲಾಸ್ಟ್ ಫೆಬ್ರವರಿಯಲ್ಲಿ ಆಗಿದೆ. ಸೊ ಇಲ್ಲಿಂದ ಮಹಾದ್ವಾರ, ಇದರಿಂದ ಒಳಗಡೆಯಿಂದ ಹೋಗಬೇಕು. ಸೊ ಒಳಗಡೆಯಿಂದ ಹೋದರೆ ಅಲ್ಲಿ ವಾಟರ್ ಫಾಲ್ ಇದೆ, ಆ ಫಾಲ್ಸ್ ಬರುತ್ತೆ. ಅಲ್ಲಿ ಒಳಗಡೆ ಗವಿಸಿದ್ಧಲಿಂಗೇಶ್ವರ ಗುಡಿ ಅದ. ಸೊ ಮೇಲಿಂದ ನೀರು ಬೀಳುತ್ತೆ. ಸೊ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇದು ಫೆಬ್ರವರಿ ಒಳಗೆ ಆಗ್ತದಂತ್ರಿ ಭರತ ಹುಣ್ಣಿಮೆ. ಅಂದರೆ ಫೆಬ್ರವರಿ ಮಿಡ್ ಫೆಬ್ರವರಿ ಲಾಸ್ಟಲ್ಲಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ದೊಡ್ಡ ಬಸವಣ್ಣ ಮೂರ್ತಿ ಅದ. ಸೊ ಯಾರೆಲ್ಲ ಬಂದ್ರೆ ಅಂದ್ರೆ ಇದ್ರ ಪಕ್ಕ ನಿಂತ್ಕೊಂಡು ಫೋಟೋ ತಕ್ಕೋರಿ. ಮೀನಾಗ ಹಚ್ಚಲತ್ತವ. ಇಲ್ಲಿಂದ ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ, ನಾವು ದೇವರ ದರ್ಶನ ಮಾಡ್ಬೇಕಂದ್ರೆ ಜಲಪಾತ ಟೈಪ್ ಅದ ಸಣ್ಣದು. ಸೊ ಅದ್ರ ಒಳಗಿಂದ ನಾವು ಸೀದಾ ಒಳಗೆ ಹೋದಾಗ ಅಲ್ಲಿ ನಿಮಗೆ ಒಂದು ಮೂರ್ತಿ ಕಾಣುತ್ತೆ ಗವಿಸಿದ್ಧಲಿಂಗೇಶ್ವರದು. ಸೊ ಹಂಗೆ ಹೋಗಿ ನಾವು ದರ್ಶನ ತೊಗೋಬೇಕು. ಇಲ್ಲಿ ನೋಡುವ ಜಲಪಾತದ ಕೆಳಗಿಂದನೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಅನ್ಪ್ಲ್ಯಾನ್ ಕನ್ನಡಿಗವ್ರು ಬಂದಾರ. ಸೊ ಅವರು ಹೋಗಿ ಬರ್ತೀನಲ್ಲತ್ತಾರ. ಬ್ರೋ ಓಕೆ ಹೋಗಿ ಬನ್ನಿ. ಫುಲ್ ನೀರು ಮೇಲಿಂದ ಬರ್ಲತ್ತವ, ನೋಡ್ಬೋದು ನೀವು ಅಲ್ಲಿಂದ. ಬಟ್ ಎಲ್ಲಿಂದ ಬರ್ತಾವೆ ಗೊತ್ತಿಲ್ಲ, ಯಾರಿಗಾದರೂ ಕೇಳಿ. ನಾನು ಭಾಳ ಜನ ಕೇಳಿದ್ದೀನಿ, ಬಟ್ ನೀರು ಎಲ್ಲಿಂದ ಬರುತ್ತೆ ಅಂದರೆ ಗೊತ್ತಿಲ್ಲ ರೀ, ಹಂಗೆ ಗುಡ್ಡಂದು ಬರ್ತಾವ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ನಮಗೂ ಎಲ್ಲಿಂದ ಬರ್ತಾವೆ ಅಂಥೇಳಿ. ಸೊ ನೀವು ನೋಡ್ಬೋದು ಲಿಟ್ರಲಿ ನೀರು ಯಾವ ಥರ ಬೀಳತ್ತವ. ಸೊ ಇವಾಗ ನಮ್ಮ ಅನ್ಪ್ಲ್ಯಾನ್ ಕನ್ನಡಿಗವ್ರನ್ನೂ ಒಳಗೆ ಹೋಗ್ತೀನಿ ಅಂದಾರ. ಸೊ ನಾನು ಹೋಗಬೇಕಿತ್ತು, ಬಟ್ ಹೋಗ್ತಾ ಇಲ್ಲ. ಏನಪ್ಪ ಅಂದರೆ ಮಳೆಗಾಲದಲ್ಲಿ ಫುಲ್ ಇನ್ನೂ ಇದೇನು ಸ್ಪೀಡ್ ಬರ್ತದಲ್ಲ, ಸೊ ಇದಕ್ಕಿಂತ ಭಾಳ ಸ್ಪೀಡ್ ಬರ್ತಿರುತ್ತೆ. ಹಿಂಗೆ ಮೈದುಂಬಿ ಹರಿತಿರ್ತದೆ. ಸೊ ಆವಾಗ ಮಾತ್ರ ಬೆಂಕಿ ಫುಲ್ ನೊರೆ ಕಾಣ್ತಿರ್ತದೆ. ಸೊ ಇಲ್ಲೆಲ್ಲ ನೀರು ಫುಲ್ ಇರುತ್ತೆ. ಹಾಯ್ ಬೇಡ, ಏನು ಮಾಡಲ್ಲ, ಗುಳುಗುಳು ಆಗ್ತದೆ ಅಷ್ಟೇ, ಏನಾಗಲ್ಲ. ಹೋಗ್ರಿ, ಮಸ್ತ್ ಮಜಾ ಬರ್ತದೆ. ಹೋಗಿಲ್ಲಲ್ಲ ಒಳಗೆ ನೀವು? ಹೊಲ್ದಾಗ ನೋಡ್ಬೇಕು ನೀವು. ಇನ್ನೇನು ಒಂದು 4-5 ಮಳೆ ಬಿದ್ದರೆ ಸಾಕು, ಮೈದುಂಬಿ ಹರಿಯುತ್ತೆ. ಸೊ ಇಲ್ಲೆಲ್ಲ ನೀರು ಬಂದಿರುತ್ತೆ. ಸೊ ಇಲ್ಲೆಲ್ಲ ನೀರು ಬಂದಿರುತ್ತೆ, ಇದೆಲ್ಲ ಫುಲ್ ಆಗಿರುತ್ತೆ. ಸೊ ಮುತ್ತೆ ನೋಡ್ಬೋದು ನೀವು, ಫುಲ್ ಚಿಲ್ ಮಾಡ್ಲತ್ತಾರ ಒಳಗೆ ಕುಂತು ಜಾಕ ಮಾಡ್ಲತ್ತಾರ ಅವ್ರು. ಅಲ್ಲಿ ಯಾಕೆ ಹೋಗೋಣ, ಇಲ್ಲೇ ದೇವ್ರ ಎಲ್ಲ ಕಡೆ ಅದಾನಂತೇಳಿ. ಸೊ ಅಲ್ಲೇ ತೆಳಗಡೆನೇ ಜಾಕ ಮಾಡ್ಲತ್ತಾರ. ಸೊ ಹೊರಗಡೆ ಇಲ್ಲಿ ಚಿಕ್ಕ ಮೀನು ಇರುತ್ತೆ. ಕಾಲು ನಾವು ಯಾವಾಗ ತೆಳಗೆ ಇರ್ತೀವಲ್ಲ ಅವಾಗ ಕಾಲಿಗೆ ಬಂದು ಕಷ್ಟ ಇರುತ್ತೆ. ಮಸ್ತ್ ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಅದ ನಂತರಲ್ಲ ಫಿಶ್ ಸ್ಪಾ ಏನೋ ಅಂತಾರೆ, ಅದಕ್ಕೊಂದು ವರ್ಡಿಂಗ್ಸ್ ಇದೆ, ಅದು ನನಗೆ ಅಷ್ಟು ಗೊತ್ತಿಲ್ಲ. ನೋಡ್ಬೋದು ನೀವು ವಾಟರ್ಫಾಲ್ ಹೆಂಗಾಗ್ಲತ್ತದ. ಮಳೆಗಾಲದಲ್ಲಿ ಇನ್ನೂ ಭಾಳ ಜಾಸ್ತಿ ಬರುತ್ತೆ ನೀರು. ಸೊ ನಮ್ಮ ಅನ್ಪ್ಲ್ಯಾನ್ ಕನ್ನಡ ಇವರು ಒಳಗೆ ಹೋಗಿ ವ್ಲಾಗ್ ಮಾಡ್ತವ್ರೆ. ಮಾಡಲಿ ಬನ್ನಿ, ನೋಡ್ಬೋದು ನೀವು ಹೆಂಗೆ ಕಾಣತ್ತದ ಈಗ. ದೇವ್ರಿಗೆ ಬಂದಿವಂತಂದ್ರೆ ಮತ್ತು ಪ್ರಸಾದ ತಗೊಳ್ಳಾರ್ದೆ ಹೆಂಗೆ. ಸೊ ಅದಕ್ಕೆ ನಾವು ಪ್ರಸಾದ ತೊಗೋಬೇಕಂತೇಳಿ ಇಲ್ಲಿ ದಾಸೋಹ ಮನೆ ಕಡೆ ಹೊಂಟಿವಿ. ದಾಸೋಹ ಗೃಹ ಅದ ಇಲ್ಲಿ, ನಿತ್ಯ ಅನ್ನ ದಾಸೋಹ ಆಗ್ತದಂತ. ಸೊ ಇವಾಗ ನಾವು ಅನ್ಪ್ಲ್ಯಾನ್ ಕನ್ನಡಿಗರು ಹೋಗಿ ಅನ್ನ ದಾಸೋಹ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.